ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನೋಡಾದಮೇಲೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಕಮೆಂಟ್ ಮಾಡಾದಮೇಲೆ ಪಕ್ಕದಲ್ಲಿರುವಂತಹ ಈ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ. ಯಾಕೋ ವ್ಯೂಸೇ ಬರ್ತಿಲ್ಲಪ್ಪ ವೀಡಿಯೋಸ್ಗೆ. ಪ್ಲೀಸ್ ನಿಮ್ಮ ಸಪೋರ್ಟ್ ತುಂಬಾ ಅವಶ್ಯಕತೆ ಇದೆ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವಾಗ ನೋಡ್ತಿರೋ ವಿಡಿಯೋ ಬಂದು ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ, ವರ್ತೂರ್ ಸಂತೋಷ್ ಅವರಿಗೆ ರಿಲೇಟೆಡ್ ಆಗಿರುವಂಥ ವಿಡಿಯೋ ಇದಾಗಿರುತ್ತೆ. ಅಷ್ಟಕ್ಕೂ ವರ್ತೂರ್ ಸಂತೋಷ್ 7 ವಿಡಿಯೋದಲ್ಲಿ ಹೇಗೆ ಬಂದರು ಅಂತ ನೋಡ್ತಿದ್ದೀರಾ. ವರ್ತೂರ್ ಸಂತೋಷ್ ನಮ್ಮ ಮನೆ ನಮ್ಮ ಕೊಟ್ಟಿಗೆಗೆ ಬಂದಿದ್ದರು. ಮನೆ ಅಂತ ಹೇಳೋದಕ್ಕಿಂತ ನಮ್ಮ ಕೊಟ್ಟಿಗೆಗೆ ಬಂದಿದ್ದರು ಅಂತಲೇ ಹೇಳ್ಬೋದು. ಹೀಗೆ ಟೆಂಪಲ್ಗೆ ಹೋಗಿ ಬಂದು ರೆಸ್ಟ್ ಮಾಡಬೇಕಾದ್ರೆ ನನ್ನ ತಮ್ಮನಿಂದ ಕಾಲ್ ಬರುತ್ತೆ, ವರ್ತೂರ್ ಸಂತೋಷ್ ಬಂದಿದ್ದಾರೆ ಅಂತ ಹೇಳಿ. ವಿಡಿಯೋ ಮಾಡ್ತಿದ್ದೀರಾ? ನಂದು ಯೂಟ್ಯೂಬ್ ಚಾನಲ್ ಐತೆ ಹಾಕೋಣ ಅಂತ. ಸ್ಕೂಲ್ಗೆ ಹೋಗಿದ್ರಾ? ಎಷ್ಟನೇ ಕ್ಲಾಸು? ಹೌದಾ, ಊಟ ಮಾಡು. ನೀನು ಎಷ್ಟನೇ ಕ್ಲಾಸ? ನೋಡ ಅವನಿಗೆ ಯಾವ್ದಕ್ಕೂ ಇನ್ನ ಇಂಥದ್ದು ಸೊನ್ನೆ ಕಲೆ ಅಂತ ಅರ್ಥ ಆಗುತ್ತು. ನಾನು ವರ್ತೂರ್ ಸಂತೋಷ್ ಅವ್ರನ್ನ ನೋಡಬೇಕು ಅನ್ನೋ ಆಸೆಗಿಂತ ನನ್ನ ವಿಡಿಯೋಗೆ ಒಂದು ಕಂಟೆಂಟ್ ಸಿಗುತ್ತೆ ಅನ್ನೋ ಸೆಲ್ಫಿಶ್ ಸ್ವಾರ್ಥ ಬುದ್ಧಿಯಿಂದ ಬಂದೆ. ತುಂಬ ಚೆನ್ನಾಗಿ ಮಾತಾಡಿದ್ರು. ಬಿಗ್ ಬಾಸ್ 10ರಲ್ಲಿ ಭಾಗವಹಿಸಿದ್ದಂಥ ವರ್ತೂರ್ ಸಂತೋಷ್ ಅವರು ಕಾಮನ್ ಪೀಪಲ್ ಥರನೇ ಮಾತಾಡ್ಸಿದ್ರು. ಇಲ್ಲಿ ನಾನು ಕೆಲವೊಂದು ಕ್ಲಿಪ್ಗೆ ವಾಯ್ಸ್ ಕೊಡೋಕ್ಕೆ ಹೋಗಿಲ್ಲ. ಒರಿಜಿನಲ್ ಆಡಿಯೋ ಏನಿದೆ ಅದನ್ನು ಹಾಗೆ ಕೊಟ್ಟಿದ್ದೀನಿ. ಇನ್ನು ವರ್ತೂರ್ ಸಂತೋಷ್ ಅವ್ರ ಬಗ್ಗೆ ನಾವು ಜಾಸ್ತಿ ಹೇಳೋ ಅವಶ್ಯಕತೆ ಏನಿಲ್ಲ. ಕನ್ನಡ ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿಯಾಗಿದ್ದಂಥ ವರ್ತೂರ್ ಸಂತೋಷ್ ದನಗಳಿಂದ ಫೇಮಸ್ ಆಗಿದ್ದರು. ಕೇಳ್ತೋ ಪುನಃ ಏನು ಹೇಳಲಿಲ್ಲ, ಮಾತಾಡ್ತೀನಿ ಕೇಳೋಣ ಮಾತಾಡ್ತೀನಿ. ಏ ಖುಷಿ ಮೊನ್ನೆ ಇದು ಕಿಮ್ಮಿ ಬರ್ತಾ ಇನ್ನ ಹಿಂದೇರ್ದು ಬಾರ ಮೈನ್ ಮ್ಯಾಟರ್ ಹೇಳೋದೇ ಮರ್ತೆ. ವರ್ತೂರ್ ಸಂತೋಷ್ ಇಲ್ಲಿಗೆ ಏನಕ್ಕೆ ಬಂದಿದ್ರು ಅಂತ ನೋಡ್ತಿದ್ದೀರಾ. ಗಾಳಿನ ನೋಡೋಕೆ ಬಂದಿದ್ರಪ್ಪ. ಗಾಳಿನ ಹುಡ್ಕೊಂಡು ವರ್ತೂರ್ ಸಂತೋಷ್ ನಮ್ಮ ಕೊಟ್ಟಿಗೆಗೆ ಬಂದಿದ್ರು. ಖುಷಿ ಆಯಿತು ಅವ್ರನ್ನ ನೋಡಿ. ಅಣ್ಣ ಬರೋಣ ಬರ್ರಿ, ಇಲ್ಲಣ್ಣ ಬರ್ರಿ, ಸಪ್ಲಮ್ ಬರ್ರಿ. ನೀವು ದನ ಬಿಟ್ಟಲ್ಲ ಸಿಕ್ಕಾಪಟ್ಟೆ ಎಫರ್ಟ್ಸ್ ಹಾಕಿ ವಿಡಿಯೋ ಮಾಡ್ತಿದ್ದೀನಿ ಗಾಯ್ಸ್. ಸಪೋರ್ಟ್ ಮಾಡೋದು ಮರಿಬೇಡಿ ಆಯಿತಾ. ಕಮೆಂಟ್ ಮಾಡೋದು ಕೂಡ. ಇಲ್ಲಿ ಅದರಲ್ಲಿ ಕಲಿಸ್ತಾರೆ ಬಿಡಿ ಅಣ್ಣ. ಇರ್ಲಿ ಇರ್ಲಿ ಅಣ್ಣ ನೀವು ತೆಗ್ಸ್ಕೊಳ್ಳೋರು ಒಂದು ಫೋಟೋ. ನನ್ನ ತಮ್ಮ ಗಾಳಿದು ಒಂದು ರೀಲ್ ಶೇರ್ ಮಾಡಿ ಇದು ಇವಾಗ ನಮ್ಮ ಮನೇಲಿದೆ ಅಂತ ಹೇಳಿದಾಗ ಅಯ್ಯೋ ಏನಕ್ಕೆ ಈ ರೀಲ್ಸ್ನ ಶೇರ್ ಮಾಡಿದ್ದಾನೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ಗೊತ್ತಾಗ್ತಿದೆ ನಮ್ಮ ಗಾಳಿ ಫ್ಯಾನ್ ಬೇಸ್ ನೋಡಿ ಗಾಳಿ ತುಂಬಾ ಹೆಸರು ಮಾಡಿದ್ದಾನೆ ಅಂತ ಹೇಳಿ. ನೋಡಿದ್ರಲ್ವಾ ವರ್ತೂರ್ ಸಂತೋಷ್ ಅವರು ನಮ್ಮ ಕೊಟ್ಟಿಗೆಗೆ ಬಂದಂಥ ಕ್ಷಣ ಹೇಗಿತ್ತು, ಏನು ಎತ್ತ ಅಂತ ನ್ಯಾಚುರಲ್ ಆಗಿ ಅವ್ರು ಏನು ಮಾತಾಡಿದ್ರು, ಹೇಗಿದ್ದರು, ಯಾವ ರೀತಿ ಇದ್ದರು ಅನ್ನೋದನ್ನು ನಾನು ಹಾಗೆ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಅವ್ರ ಬಗ್ಗೆ ಹೆಚ್ಚಾಗಿ ಹೇಳೋ ಅವಶ್ಯಕತೆ ಇಲ್ಲ. ಏನಕ್ಕಂದರೆ ರೀಸೆಂಟಾಗಿ ಬಿಗ್ ಬಾಸ್ ಸೀಸನಲ್ಲಿ ಅವ್ರ ಬಗ್ಗೆ ತುಂಬಾ ಚೆನ್ನಾಗಿ ನೋಡಿದ್ದೀರಾ. ಆದ್ದರಿಂದ ಅವರು ನಮ್ಮ ಕೊಟ್ಟಿಗೆಗೆ ಏನಕ್ಕೆ ಬಂದಿದ್ರು, ಹೇಗಿದ್ದರು ಅನ್ನೋದನ್ನಷ್ಟೇ ತೋರಿಸಿದ್ದೀನಿ.
ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಏನಾದರೂ ತಪ್ಪಿದರೆ ಕ್ಷಮಿಸಿ ಅಂತ ಹೇಳ್ತಾ ಬಾಯ್ ಬಾಯ್.